ಶ್ರೀ ವಾಸವಿ ದೇವಿ ಕನ್ಯಕಾ ಪುರಾಣ 11ನೆಯ ಅಧ್ಯಾಯ. ಈ ಅಧ್ಯಾಯದಲ್ಲಿ ವಿಷ್ಣುವರ್ಧನ ರಾಜ ತನ್ನ ಪಟ್ಟಣಕ್ಕೆ ಹಿಂದಿರುಗಿ ಹೋಗ್ತಾನೆ. ಆನಂತರ ವೈಶ್ಯ ಪ್ರಭುವಾದಂತಹ ಕುಸುಮ ಶ್ರೇಷ್ಠಿ ತಮ್ಮ ಕುಲಗುರುಗಳಾದಂತಹ ಭಾಸ್ಕರಾಚಾರ್ಯರನ್ನು ಮತ್ತು ಧನಧಾರ್ಯಾದಿ ಮಂತ್ರಿವರ್ಯರನ್ನು ಸಮಾವಿಷ್ಟರಾಗಿ ತಮ್ಮ ಕರ್ತವ್ಯನ ಕುರಿತು ಚರ್ಚಿಸ್ತಾರೆ. ಆನಂತರ ಭಾಸ್ಕರಾಚಾರ್ಯರು ಹೇಳ್ತಾರೆ, ಅತ್ಯಂತ ಅವಶ್ಯಕವಾಗಿರುವಂತಹ ಕಾರ್ಯ ಇದು ನನ್ನ ಆಜ್ಞೆ ಅಂತ ತಿಳ್ಕೊಂಡು ಪ್ರತ್ಯುತ್ತರಗಳನ್ನು ಹೇಳದೆ ತಕ್ಷಣವೇ ಹೊರಟು ಬರಬೇಕು ಅಂತ ಒಂದು ಪತ್ರವನ್ನು ಬರೆದು 18 ಪಟ್ಟಣಗಳಲ್ಲಿರುವ ವೈಶ್ಯರಿಗೆ ದೂತರ ಮುಖೇನ ಶೀಘ್ರವಾಗಿ ಕಳಿಸ್ಕೊಡಿ ಅಂತ ಕುಸುಮ ಶ್ರೇಷ್ಠಿಗೆ ಹೇಳ್ತಾರೆ. ಆನಂತರ ಗುರು ವಾಕ್ಯವನ್ನು ಕೇಳಿದಂತಹ ಕುಸುಮಾಚಾರ್ಯರು ಅದೇ ರೀತಿಯಲ್ಲಿ ಕಳಿಸ್ಕೊಡ್ತಾರೆ. ರಾಜದೂತರು ತ್ವರಿತಗತಿಯಲ್ಲಿ ಹೋಗಿ ಪತ್ರಿಕೆಗಳನ್ನು ಕೊಟ್ಟು ಹಿಂದಿರುಗುತ್ತಾರೆ. 18 ಪಟ್ಟಣಗಳ ವೈಶ್ಯರ ದೂತರು ವಚನಗಳನ್ನು ಕೇಳಿ ಪತ್ರಿಕೆಯಲ್ಲಿ ಬರೆಯಲ್ಪಟ್ಟ ಅರ್ಥಗಳನ್ನು ಕಂಡು ಆಶ್ಚರ್ಯ ಪಡ್ತಾರೆ. ತೇಜೋವಂತರು ಪಟ್ಟಣವಾಸಿಗಳು ಆದಂತಹ ಸರ್ವ ವೈಶ್ಯರು ಆಲೋಚಿಸಿ ಪ್ರಯಾಣ ಹೊರಟು ಪೆನುಗೊಂಡೆಯನ್ನು ಸೇರ್ಕೊಳ್ತಾರೆ. ಈ ರೀತಿಯಾಗಿ 18 ಪಟ್ಟಣಗಳ ಆರ್ಯವೈಶ್ಯ ಪ್ರಮುಖರು ಮಹಾಸಭೆಗಳ ಸಮಾವೇಶ ಮತ್ತು ಚರ್ಚೆ ಯಾವ ರೀತಿ ನಡೆಯುತ್ತೆ ಅನ್ನೋದನ್ನು ನೋಡೋಣಂತೆ. ಈಗ ಅವರ ಆಗಮನ ತಿಳಿದು ರಾಜನಾದ ಕುಸುಮ ಶ್ರೇಷ್ಠಿ ತನ್ನ ಪರಿವಾರ ಸಮೇತನಾಗಿ 18 ಪಟ್ಟಣಗಳಿಂದ ಬಂದ ಆ ವೈಶ್ಯವರ್ಯರನ್ನೆಲ್ಲ ಎದುರುಗೊಂಡು ಆಹ್ವಾನಿಸಿ ಕರೆತರ್ತಾನೆ. ಅವರಿಗೆ ಸಮುಚಿತ ವಸತಿ ಭೋಜನ ಸೌಕರ್ಯಗಳನ್ನು ಏರ್ಪಡಿಸಿ ಸತ್ಕರಿಸ್ತಾನೆ. ನಂತರ ಮಾರನೆಯ ದಿನ ವೈಶ್ಯ ನಗರಗಳಿಂದ ಆಗಮಿಸಿದಂತಹ 714 ಗೋತ್ರಗಳ ಸಮಸ್ತ ವೈಶ್ಯ ಪ್ರತಿನಿಧಿಗಳು ನಗರೇಶ್ವರ ದೇವಾಲಯದ ಪ್ರಾಂಗಣದಲ್ಲಿ ಸಮಾವಿಷ್ಟರಾಗ್ತಾರೆ. ಅನಂತರ ಕುಸುಮ ಶ್ರೇಷ್ಠಿಗಳೇನೋ ರಾಜೇಂದ್ರನು ಗುರುವಿನ ಅನತಿಯಂತೆ ನಡೆದ ವಿಷಯಗಳನ್ನೆಲ್ಲ ಸಭಾಸದರಿಗೆ ಸವಿಸ್ತಾರವಾಗಿ ತಿಳಿಸ್ಕೊಡ್ತಾನೆ. ಆತ್ಮೀಯರೇ, ಈ ಸಮಸ್ಯಾ ಪರಿಷ್ಕಾರಕ್ಕೆ ಚೆನ್ನಾಗಿ ಆಲೋಚಿಸಿ ಚರ್ಚಿಸಿ ಕರ್ತವ್ಯವನ್ನು ಪ್ರಬೋಧಿಸಿರಿ ಅಂತ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾನೆ. ನರೇಂದ್ರನ ಮಾತುಗಳನ್ನು ಕೇಳಿ ವೈಶ್ಯ ಪ್ರಮುಖರೆಲ್ಲರೂ ಚಿಂತಾಕ್ರಾಂತರಾಗ್ತಾರೆ. ಅಂದರೆ ಇಲ್ಲಿ ಕುಸುಮ ಶ್ರೇಷ್ಠಿಗಳ ಮಾತುಗಳನ್ನು ಕೇಳಿದ ವೈಶ್ಯ ಪ್ರಮುಖರೆಲ್ಲರೂ ಚಿಂತಾಕ್ರಾಂತರಾಗ್ತಾರೆ. ಆನಂತರ ಕೆಲವು ನಗರ ಸ್ವಾಮಿಗಳು ಸಭೆಯನ್ನು ಉದ್ದೇಶಿಸಿ, ಸಭಾಸದರೇ, ವಿಷ್ಣುವರ್ಧನ ಭೂಪಾಲನೊಡನೆ ಸಂಬಂಧವು ಅಸಂಭವಾದಂತಹ ವಿಷಯ. ನಮಗೀ ಸಮಸ್ಯೆ ಪುರಾಕೃತ ದುಷ್ಕರ್ಮ ಫಲವಾಗಿ ಏರ್ಪಟ್ಟಿದೆ. ಕಾಮನೆಯಿಂದಾಗಲಿ ದ್ರವ್ಯ ಲೋಭದಿಂದಾಗಲಿ ಸ್ವಕುಲ ಧರ್ಮವನ್ನು ತ್ಯಜಿಸಿ ಅಧರ್ಮ ವಶವಾಗುವವರು ತಪ್ಪದೇ ನರಕವನ್ನು ಹೊಂದುತ್ತಾರೆ ಅಂತ ಹೇಳ್ತಾರೆ. ಹೀಗೆ ಇನ್ನುಳಿದ ಕೆಲವು ನಗರ ಸ್ವಾಮಿಗಳು ಕನ್ಯೆಯನ್ನು ರಾಜನಿಗೆ ವಿವಾಹ ಮಾಡಿಕೊಡುವುದು ಅಧರ್ಮವೇನಲ್ಲ, ಈ ವಿವಾಹದಿಂದ ವೈಶ್ಯ ಜಾತಿಗೆ ವಿಶೇಷವಾದಂತಹ ಶುಭ ಲಾಭ ಉಂಟಾಗಬಲ್ಲದು, ನಾವು ಇದಕ್ಕೆ ಅಂಗೀಕರಿಸದ ಪಕ್ಷದಲ್ಲಿ ಬಲಶಾಲಿಯಾದ ಚಕ್ರವರ್ತಿಯ ವಿರೋಧವೂ ಸಂಭವಿಸುವುದು, ನಮ್ಮ ಕುಲಕ್ಕೆ ಆಪತ್ತುಂಟಾಗುವುದು ಅಂತ ನುಡಿತಾರೆ. ಆಗ ತೇಜಸ್ಶಾಲಿಯಾದ ಮಾಧವ ಶ್ರೇಷ್ಠಿ ಮೊದಲಾದ ನಗರ ಸ್ವಾಮಿಗಳು ನಿಂತು, ರಾಜನಿಗೆ ಕನ್ಯೆಯನ್ನು ಕೊಡದಿದ್ದರೆ ನಮಗೆ ಪ್ರಮಾದ ಉಂಟಾಗುವುದೆಂದು ಭೀತರಾಗಬೇಕಾದ ಅವಶ್ಯಕತೆ ಇಲ್ಲ. ನಮ್ಮಿಂದಲೇ ಈ ಭೂಮಿ ಪಟ್ಟಣಗಳು ದೇಶ ಸುಭಿಕ್ಷವಾಗಿದೆ. ನಮ್ಮೊಡನೆ ವಿರೋಧ ಮಾಡುತ್ತಾ ಯಾವ ಪ್ರಭುತ್ವವಾದರೂ ಮುಂದೆ ಸಾಗಲಾರದು. ದೇಶದ ಸೌಭಾಗ್ಯ ಸಂಪದಗಳಿಗೆ ಪ್ರಧಾನ ಆಧಾರಗಳಾದ ಕೃಷಿ ಗೋರಕ್ಷಣೆ ವಾಣಿಜ್ಯಗಳನ್ನು ನಿರ್ವಹಿಸುವ ವೈಶ್ಯರನ್ನು ನಿರ್ಲಕ್ಷ್ಯ ಮಾಡಿದರೆ ಯಾವ ಪ್ರಭುತ್ವವಾದರೂ ಕೊನೆಗಾಣುವುದು ತಪ್ಪದು. ನಾವು ಏಕೆ ಭಯಪಡಬೇಕು? ಅದೂ ಅಲ್ಲದೆ ಪರಾಶರ ಸ್ಮೃತಿಯರನ್ನು ಅನುಸರಿಸಿ ಈ ಕಲಿಯುಗದಲ್ಲಿ ವರ್ಣಾಂತರಗಳ ವಿವಾಹಗಳು ನಿಷಿದ್ಧವಲ್ವೇ ಅದು ಅಂತ ಆವೇಶಪೂರಿತರಾಗಿ ನುಡಿತಾರೆ ಒಬ್ಬರು. ಆಗ ಕುಲಗುರುಗಳಾದ ಭಾಸ್ಕರಾಚಾರ್ಯರು ಎದ್ದು ನಿಂತು, ಸಭಾಸದರೇ, ವರ್ಣಾಂತರ ವಿವಾಹವು ಧರ್ಮಬದ್ಧವೋ ಇಲ್ಲ ಧರ್ಮ ವಿರೋಧವೋ ಎಂಬುದು ಈಗ ನಮ್ಮ ಸಮಸ್ಯೆಯಲ್ಲ. ನಮ್ಮ ರಾಜಕುಮಾರಿ ವಾಸವಿ ಕನ್ನಿಕೆಯು ಗೌರವ ಬಾಲಿಕೆ. ಆಕೆಯು ದಿವ್ಯ ಗುಣ ಸುಮಪೇತಳಾದ ಮಹಾತ್ಮಳು, ನಿರಂತರ ನಿವೃತ್ತಿ ಮಾರ್ಗದಲ್ಲಿ ಸಂಚರಿಸುತ್ತಿರುವ ಭಕ್ತಳು. ಗೌರವ ಬಾಲಿಕೆಯಾದ ಕನ್ನಿಕೆಯನ್ನು ಬಾಲನಗರನಲ್ಲದ ವೈಶ್ಯ ಬಾಲಕನಿಗಾದರೂ ಕೊಟ್ಟು ವಿವಾಹ ಮಾಡಬಹುದೆಂಬ ಕಟ್ಟುಪಾಟು ನಮಗೆ ಇದೆಯಲ್ಲವೇ ಅಂತ ಹೇಳ್ತಾರೆ. ಆಗ ಆ ಮಾತುಗಳನ್ನು ಕೇಳಿದ ತಿಪ್ಪಾಯಾರ್ಯಾದಿ ನಗರ ಸ್ವಾಮಿಗಳು ಎದ್ದು ನಿಂತು, ಆಚಾರ್ಯವರ್ಯ, ಈ ಕಟ್ಟಳೆಗಳನ್ನು ನಾವೇ ಅಲ್ಲವೇ ಕಲ್ಪಿಸಿಕೊಂಡಿರೋದು?
ಪರಿಸ್ಥಿತಿಗಳನ್ನು ಅನುಸರಿಸಿ ಅವುಗಳನ್ನು ಬದಲಾಯಿಸಿಕೊಂಡ್ರೆ ಯಾವ ತೊಂದರೆ ಉಂಟಾಗತ್ತೆ? ಸಾರ್ವಭೌಮನು ಕಡು ಬಲವಂತನು ಮತ್ತು ಅವನ ಮೇಲೆ ದಂಡೆತ್ತಿ ನಮ್ಮ ಕನ್ಯೆಯನ್ನು ಬಲವಂತವಾಗಿ ಪರಿಣಯವಾಗಲು ಎಣಿಸಿದರೆ ನಾವು ಮಾಡಬಲ್ಲೆವಾದರೂ ಏನು ಅಂತ ಭಯವನ್ನು ಪ್ರಶ್ನಿಸ್ತಾರೆ. ತಟ್ಟನೆ ಕೆಲವರು ವೈಶ್ಯ ಪ್ರಮುಖರು ಹೇಳ್ತಾರೆ, ಸಭಾಸದರೇ, ಹಿಂದೆ ಸೀತಾದೇವಿಯನ್ನು ಅಪಹರಿಸಿದ ರಾವಣಾಸುರನು ಏನೂ ಅನುಭವಿಸಿದ? ದ್ರೌಪದಿಯನ್ನು ಕಾಮಿಸಿದ ಕೀಚಕನೇನಾದ? ನಳಮಹಾರಾಜನ ಭಾರ್ಯೆಯಾದ ದಮಯಂತಿಯನ್ನು ಬಲತ್ಕರಿಸಲು ಹೋದ ದುಷ್ಟ ಕಿರಾತಕನು ಭಸ್ಮವಾಗಿ ಬಿಡಲಿಲ್ವೇ? ನಮ್ಮ ಕನ್ನಿಕೆಯನ್ನು ವಾಂಛಿಸಿದ ವಿಷ್ಣುವರ್ಧನನ ಗತಿಯೂ ಕೂಡ ಅದೇ ರೀತಿಯಾಗುವುದು ಅಂತ ಹೇಳ್ತಾರೆ. ಆಗ ಮಹಾವೀರನು ಸರ್ವ ಸೈನ್ಯಾಧಿಪತಿಯೂ ಆದ ವಿರೂಪಾಕ್ಷನು ಕ್ರೋಧಾರುಣ ನೇತ್ರನಾಗಿ ಎದ್ದು ನಿಂತು, ಹಿರಿಯರೇ, ಸರ್ವ ಸಜ್ಜನರು ತಮ್ಮ ತಮ್ಮ ಜಾತಿಯಲ್ಲಿ ಗುಣಶ್ರೇಷ್ಠನಾದವನಿಗೆ ಕನ್ಯೆಯನ್ನು ಕೊಟ್ಟು ವಿವಾಹ ಮಾಡುವುದು ಸಂಪ್ರದಾಯವೆಂದು, ಸತ್ಪುರುಷರು ಈ ಸಂಪ್ರದಾಯವನ್ನು ತೊರೆಯುವುದಿಲ್ಲವೆಂದು, ಅಕಸ್ಮಾತ್ ತೊರೆದರೆ ಪಕ್ಷದಲ್ಲಿ ಪ್ರಾಯಶ್ಚಿತ್ತವಾಗಿ ಚಂದ್ರಾಯಣ ವ್ರತವನ್ನು ಆಚರಿಸಬೇಕೆಂದು ದ್ವಿಜೋತ್ತಮರು ಹೇಳಿರುವುದನ್ನು ಕೇಳಿದ್ದೇವೆ. ದುರಾಶಾಪರು, ಕಾಮುಕನು, ಹಿಂಸಾಪ್ರಿಯನು, ಧನಬಲ್ವ ಧರ್ಮ ಪ್ರಯುಕ್ತನು, ಅಧರ್ಮಪರನು ಆದ ಚಕ್ರವರ್ತಿಗೆ ನಮ್ಮ ಕನ್ಯಕೆಯನ್ನು ನೀಡುವುದು ನಮ್ಮ ಬಾಲನಗರ ಸಂಘಕ್ಕೆ ಅಮೋಘ ಯೋಗ್ಯವಲ್ಲ. ಈ ವಿವಾಹವು ನಡೆಯಲು ಎಂಥ ಪರಿಸ್ಥಿತಿಯಲ್ಲೂ ಸಾಧ್ಯ ಇಲ್ಲ ಅಂತ ಒತ್ತಿ ಒತ್ತಿ ಹೇಳ್ತಾನೆ. ಆ ನಂತರ 612 ಗೋತ್ರಜರಾದ ವೈಶ್ಯರಲ್ಲಿ ಪ್ರಮುಖನಾದ ತಿಪ್ಪಯ್ಯ ಶ್ರೇಷ್ಠಿ ಎದ್ದು ನಿಂತು, ಸಭಿಕರೇ, ಈ ವಾದೋಪವಾದಗಳಿಂದ ಪ್ರಯೋಜನ ಇಲ್ಲ. ವಿವಾಹವು ವ್ಯಕ್ತಿಗತ ವಿಷಯವಲ್ವೇ? ವಿವಾಹವಾಗಬೇಕಾದವಳು ವಾಸವಿ ಕನ್ಯಕೆ. ಆಕೆಯನ್ನು ಈ ಸಭೆಗೆ ಕರೆಸಿ ಆಕೆಯ ಅಭಿಪ್ರಾಯವನ್ನು ತಿಳಿದುಕೊಂಡು ಬಳಿಕ ನಿರ್ಣಯ ಮಾಡುವುದು ಯುಕ್ತ ಅಂತ ಒಂದು ಅಭಿಪ್ರಾಯವನ್ನು ತಿಳಿಸ್ಕೊಡ್ತಾರೆ. ಆಗ ಕುಸುಮಶ್ರೇಷ್ಠಿ ಗುರುಗಳ ಅಣತಿಯ ಮೇರೆಗೆ ವಾಸವಿ ಕನ್ನಿಕೆಯನ್ನು ಸಭಾಸ್ಥಳಕ್ಕೆ ಕರೆಸ್ತಾರೆ. ತಂದೆಯ ಆಜ್ಞಾನುಸಾರವಾಗಿ ಕನ್ನಿಕೆಯು ಸಭೆಗೆ ಆಗಮಿಸ್ತಾಳೆ. ಗುರು ಹಿರಿಯರಿಗೆ ನಮಸ್ಕರಿಸಿ ತನ್ನ ಜನಕನ ಪಕ್ಕದಲ್ಲಿ ಆಸೀನಳಾಗ್ತಾಳೆ. ವಾಸವಿ ಕನ್ನಿಕೆಯ ಆಗಮನದಿಂದ ಸದನದಲ್ಲಿ ಎಣೆಯಿಲ್ಲದ ಆಸಕ್ತಿಯು ಬೆಳೆಯುತ್ತೆ. ಆಗ ಗುರು ಭಾಸ್ಕರಾಚಾರ್ಯರು ಆ ಚಕ್ರವರ್ತಿಯು ಪೆನುಗೊಂಡೆಯಿಂದ ಹಿಂದಿರುಗಿದಾಗಿನಿಂದ ನಡೆದೆಲ್ಲ ವೃತ್ತಾಂತವನ್ನು ಮತ್ತು ಚರ್ಚಿಸಿದ ವಿಷಯಗಳನ್ನು ಸಭೆಗೆ ಆಗಮಿಸಿದ ವಾಸವಿ ಕನ್ನಿಕೆಗೆ ತಿಳಿಸ್ಕೊಡ್ತಾರೆ. ಆ ನಂತರ ತಿಪ್ಪಾರ್ಯನು ವಾಸವಿಯನ್ನ ನೋಡಿ, ಓ ರಾಜಕುಮಾರಿ, ನೀನು ಮಹಾ ವಿವೇಕವಂತಳು. ಚಕ್ರವರ್ತಿಯನ್ನ ಕೈ ಹಿಡಿಯುವುದರಿಂದ ಆಂಧ್ರ ಸಾಮ್ರಾಜ್ಯಕ್ಕೆ ಪಟ್ಟ ಮಹಿಷಿಯಾಗಬಲ್ಲೆ. ಸಾರ್ವಭೌಮನಿಂದ ಸಂಭವಿಸಲಿರುವ ಪ್ರಮಾದವನ್ನು ತಪ್ಪಿಸಬಲ್ಲೆ. ಎಲ್ಲವೂ ನಿನ್ನ ಅಂಗೀಕಾರದ ಆಧಾರದ ಮೇಲೆಯೇ ನಿಂತಿದೆ. ಆಲೋಚಿಸಿ ನಿನ್ನ ಅಭಿಪ್ರಾಯವನ್ನು ತಿಳಿಸಬೇಕಾಗಿದೆ ಅಂತ ಹೇಳ್ತಾರೆ. ಆಗ ವಾಸವಿ ಕನ್ನಿಕೆಯು ಸಭಾಸದರನ್ನು ನೋಡಿ, ದೈವ ಸ್ವರೂಪರಾದ ಪಿತರುಗಳೇ, ಪ್ರಿಯ ಸೋದರರೇ, ವಿವಾಹ ವಿಷಯದಲ್ಲಿ ವ್ಯಕ್ತಿಯಾಗಿರುವ ಸ್ವತಂತ್ರವನ್ನು ಹರಿಸುವ ಅಧಿಕಾರ ಯಾರಿಗೂ ಇಲ್ಲ. ನನ್ನ ಹೃದಯವು ಪರಾಂಬಿಕೆಯ ಪಾದಾರ್ಚನೆಗೆ ಸಮರ್ಪಿತವಾಗಿದೆ. ನನಗೆ ವಿವಾಹೇಚ್ಛೆ ಇಲ್ಲ. ಬ್ರಹ್ಮಚಾರಿಣಿಯಾಗಿರಲು ನಿಶ್ಚಯಿಸಿಕೊಂಡಿರುವವಳು ನಾನು ಅಂತ ನುಡಿತಾಳೆ. ಈ ವಚನಗಳನ್ನು ಕೇಳಿ 612 ಗೋತ್ರದವರು ಬಲು ವ್ಯಾಕುಲತೆಯಿಂದ, ಕುಮಾರಿ, ನಿನ್ನ ನಿರ್ಣಯದಿಂದ ಸಮಸ್ತ ಕುಲಕ್ಕೆ ಕೀಡಾಗುವುದು. ಚಕ್ರವರ್ತಿಯು ಹಾಗೆ ಸಾಧಿಸಿದರೆ ಕಾಲ ಸರ್ಪದಂತೆ ಅವನು ತನ್ನ ಬಲವಂತದಿಂದಲಾದರೂ ನಿನ್ನನ್ನು ಕೊಂಡೊಯ್ಯಬಲ್ಲನು. ಅಂಥವನನ್ನು ತಡೆಯಬಲ್ಲವರು ಯಾರು ಎಂದು ಭೀತಿಕಾರಕವಾಗಿ ಮಾತನಾಡ್ತಾರೆ. ಅವರ ಮಾತುಗಳನ್ನು ಕೇಳಿದ ವಿರೂಪಾಕ್ಷನು ಮರಿ ನಾಗರನಂತೆ ಸರ್ರನೆ ಎದ್ದು, ಓ ಭೀರುಗಳೇ, ಚಕ್ರವರ್ತಿ ದಂಡೆತ್ತಿ ಬಂದರೆ ಈ ಧರಣಿ ಚಕ್ರವೇ ತಲೆ ಕೆಳಗಾಗಿ ಬಿಡಬಲ್ಲದೆಂಬಂತೆ ಮಾತನಾಡುತ್ತಿದ್ದೀರಿ. ಮದಾಂಧನಾಗಿ ಅವನು ನಮ್ಮ ಮೇಲೆರಗಿದರೆ ಪ್ರಾಣ ಸಹಿತ ಮರಳುವುದು ಕನಸು. ಪ್ರಳಯ ರುದ್ರನು ಪ್ರಮಥಗಣಾದಿಗಳಂತಿರುವ ನಮ್ಮ ಬಾಲನಗರ ಸೇನೆಗಳ ಪ್ರಚಂಡ ಶೌರ್ಯಾಗ್ನಿ ಜ್ವಾಲೆಯಲ್ಲಿ ಆ ಶತ್ರು ಬಲಗಳು ಸುಟ್ಟು ಬೂದಿಯಾಗಬಲ್ಲವು. ನನ್ನ ಅಪ್ರತಿಹತ ಖಡ್ಗಧಾರೆಗಳಿಂದ ವೈರಿ ವೀರರು ಮಂಡಗಳನ್ನು ಕಡಿದು ಅವುಗಳಿಂದ ಭೀಷಣ ರಣಚಂಡಿಗೆ ಕಪಾಲಮಾಲೆಯನ್ನು ಹೆಣೆದು ಅಲಂಕರಿಸುವೆನು ಎಂದು ಪ್ರಳಯ ಕಾಲದ ಪರ್ಜನ್ಯದಂತೆ ಗರ್ಜಿಸ್ತಾನೆ. ಅದನ್ನು ಕೇಳಿ ಬಾಲನಗರ ಪ್ರತಿನಿಧಿಗಳೆಲ್ಲರೂ ಅಮಿತೋತ್ಸಾಹದಿಂದ ಪೂರಿತರಾಗಿ ಸಮರ ರಂಗದಲ್ಲಿ ಶತ್ರುಗಳ ಎದೆಯನ್ನು ಸೀಳಿ ಚೆಂಡಾಡುವೆವೆಂದು ಕತ್ತೆಗಳನ್ನು ಜಳಪಿಸ್ತಾರೆ. ಆಗ ಕುಸುಮಾರ್ಯನು ಎದ್ದು, ಗುರು ಬಾಲವೃದ್ಧಾದಿಗಳೇ, ನಾವು ಅಹಿಂಸಾ ಪ್ರಿಯರೇ ಹೊರತು ಬಲಹೀನರಲ್ಲ. ಆ ದುಷ್ಟ ರಾಜೇಂದ್ರನನ್ನು ತುಳಿದು ವಾಸವಿಯನ್ನು ರಕ್ಷಿಸಿಕೊಳ್ಳಬಲ್ಲೆವು ಅಂತ ಕ್ರೋಧದಿಂದ ನುಡಿತಾನೆ. ವಾಸವಿ ಕನ್ನಿಕೆಯು ತ್ಯಾಗ ಅಹಿಂಸೆಗಳಿಂದ
ಅಧರ್ಮ ದುಷ್ಟತ್ವಗಳನ್ನು ಕೊನೆಗಾಣಿಸುವ ನೂತನ ವಿಧಾನವನ್ನು ಸಭಾಸದರಿಗೆ ಬೋಧಿಸ್ತಾಳೆ. ಯಾವ ರೀತಿ ಬೋಧಿಸ್ತಾಳೆ ನೋಡೋಣ. ಆ ನಂತರ ವಾಸವಿ ಕನ್ನಿಕೆಯು ಎದ್ದು ನಿಂತು, ತಂದೆಯವರೇ, ಆರ್ಯರೇ, ದುಷ್ಟತ್ವವನ್ನು ಶಿಕ್ಷಿಸುವ ನೆಪದಲ್ಲಿ ಸಮರಗಳನ್ನು ನಡೆಸಿ ದಾರುಣ ಮಾರಣಾಕಾಂಡಗಳನ್ನು ನಡೆಸಿ ಪ್ರಪಂಚದಲ್ಲಿ ಈರ್ಷ್ಯಾ ದ್ವೇಷಗಳನ್ನು ಭಯಂಕರ ರಕ್ತದಾಹವನ್ನು ಬೆಳೆಸಿದರೇ ಹೊರತು ಯುದ್ಧೋನ್ಮಾದರು ಇಲ್ಲಿಯ ತನಕ ಸಾಧಿಸಿದ ಫಲಿತಗಳೇನಿವೆ? ಒಬ್ಬರ ಸ್ವಾರ್ಥಕ್ಕಾಗಿ ಎಣಿಸಲಾಗದಷ್ಟು ಜನರು ಬಲಿಯಾಗುವರು. ಎಲ್ಲಿ ನೋಡಿದರೂ ಭೀತಿ, ಅಶಾಂತಿ, ಆಕ್ರಂದನಗಳು ತುಂಬಿ ಹೋಗುವುದು. ಇಷ್ಟೇ ಅಲ್ಲವೇ? ನನ್ನ ರಕ್ಷಣೆಗಾಗಿ ಯುದ್ಧ ನಡೆಯುವುದನ್ನು ನಾನು ಅಂಗೀಕರಿಸುವುದಿಲ್ಲ. ಶಾಂತಿ ಅಹಿಂಸೆಗಳಿಗಾಗಿ ನೆಲೆಯಾಗಿರುವ ವೈಶ್ಯಕುಲಕ್ಕೆ ಈ ದಾರುಣ ರಣಾಸಕ್ತಿಯು ವಾಂಛನೀಯವಲ್ಲ. ನೀವೆಲ್ಲರೂ ಶಾಂತವಾಗಿರಿ ಎಂದು ಗಂಭೀರವಾಗಿ ನುಡಿತಾಳೆ. ವಾಸವಿಯ ನುಡಿಗಳನ್ನು ಆಲಿಸಿದ ಕುಸುಮ ಶ್ರೇಷ್ಠಿಯು, ಕುಮಾರಿ, ಯುದ್ಧದ ಹೊರತು ಈ ಸಮಸ್ಯೆಯು ಯಾವ ವಿಧದಲ್ಲಿ ಬಗೆಹರಿಸಬಲ್ಲದು ಅಂತ ಪ್ರಶ್ನಿಸ್ತಾರೆ. ನಂತರ ಕನ್ನಿಕೆಯು, ತಂದೆ, ಶಾಂತಿ, ಅಹಿಂಸೆ, ತ್ಯಾಗಗಳಿಂದ ಪರಮ ಕ್ರೂರಿಗಳನ್ನಾದರೂ ಜಯಿಸಬಹುದು. ಅತಿ ಬಲವಂತರಾಗಿದ್ದರೂ ದುಷ್ಟರಾದ ಶತ್ರುಗಳನ್ನು ಸಾಯಿಸದೆ ಅವರಲ್ಲಿರುವ ದುಷ್ಟತ್ವವನ್ನು ನಾಶಗೊಳಿಸಲು ಬಯಸಿ ಅವರ ದುಶ್ಚರ್ಯಗಳನ್ನು ಬಡಿದೋಡಿಸಿ ನಾವೇ ಕಷ್ಟ ನಷ್ಟಗಳನ್ನು ಸಹಿಸುತ್ತಾ ಅಗತ್ಯವಾದಲ್ಲಿ ಆತ್ಮಾರ್ಪಣೆ ಮಾಡಿಕೊಳ್ಳುವುದಕ್ಕಾದರೂ ಸಿದ್ಧರಾಗಿ, ಶತ್ರುವು ಎಂಥ ಕಠಿಣಾತ್ಮನಾದರೂ ಅವನ ಹೃದಯವು ಕರಗಿ ನೀರಾಗದಿರದು. ಆಗ ಅವನಲ್ಲಿಯ ದುಷ್ಟತ್ವವು ಅಂತ್ಯಗೊಂಡು ಶಿಷ್ಟತ್ವವು ಹೊಳೆಯಬಲ್ಲದು. ಈ ಫಲಿತವು ಶಾಶ್ವತವಾದುದು. ಇದೇ ಕಲಿಯುಗದಲ್ಲಿ ಅಧರ್ಮವನ್ನು ಅಡಗಿಸಿ ಧರ್ಮವನ್ನು ಪ್ರತಿಷ್ಠಾಪಿಸುವುದಕ್ಕೆ ಅನುಸರಣೀಯವಾದ ನೂತನ ವಿಧಾನವಾಗಿದೆ. ಈ ವಿಧಾನವೇ ಇಂದಿನ ಪ್ರಪಂಚಕ್ಕೆ ಆಚರಣೀಯವಾದ್ದರಿಂದ ದುಷ್ಟ ಸಾರ್ವಭೌಮನ ನಿರಂಕುಶತ್ವಕ್ಕೆ ತಿರಸ್ಕಾರವನ್ನು ತಿಳಿಸ್ತಾ ಅಗ್ನಿ ಪ್ರವೇಶವನ್ನು ಮಾಡುವೆನು. ಆದ್ದರಿಂದ ಆ ರಾಜೇಂದ್ರನ ತುಚ್ಛ ವಾಂಛೆಯು, ರಣವು, ಮಾರಣವು ತಪ್ಪಿ ಹೋಗಬಲ್ಲವು ಎಂದು ಗಂಭೀರವಾಗಿ ನುಡಿದು ಜಾಗೃತಿ ಮೂಡಿಸ್ತಾಳೆ. ಆ ನಂತರ 16 ಗೋತ್ರದವರು ಕನ್ನಿಕೆಯೊಡನೆ, ಅಮ್ಮ ವಾಸವಿ, ಸಾರ್ವಭೌಮನ ಹೃದಯವು ಅಷ್ಟೊಂದು ಸುಲಭವಾಗಿ ಕರಗಿ ನೀರಾಗುವಂಥದ್ದಲ್ಲ. ಅವನು ಅಮಿತ ಸೈನ್ಯದೊಡನೆ ನಮ್ಮ ಮೇಲೆ ದಂಡೆತ್ತಿ ಬರಬಲ್ಲನು ಅಂತ ಹೆದರಿಸಿದರು. ಕೂಡಲೇ ವಾಸವಿ, ಓ ವೈಶ್ಯ ಪ್ರಮುಖರೇ, ನಮ್ಮವರು ಆತ್ಮರಕ್ಷಣೆಗೆ ಮಾಡಿಕೊಳ್ಳಲಾರದ ಅಸಮರ್ಥರಲ್ಲ. ನನ್ನೀ ಆದರ್ಶ ಮಾರ್ಗವು ಬಲಶಾಲಿಗಳಾದ ತ್ಯಾಗಧನರಿಗೆ ಮಾತ್ರವೇ ಅನುಸರಣೀಯವಾದವಲ್ಲವೇ? ಬಲಹೀನರಾದ ಹೇಡಿಗಳಿಗಲ್ಲ. ಅಂಥ ಬಲಹೀನರಿಗೂ ಅಂಜುಬುರುಕರಿಗೂ ಎಂದೆಂದಿಗಾದರೂ ಅಪಜಯವು ತಪ್ಪದಲ್ಲವೇ? ದುಷ್ಟ ಚಕ್ರವರ್ತಿಯು ಮಾನವನಲ್ಲದೆ ದಾನವನೇ ಆದರೂ ಅವನು ನಮ್ಮನ್ನೇನು ಮಾಡಲಾರನು? ಅವನ ದುರಳತನವನ್ನು ಕಂಡು ನಮ್ಮವರೆಲ್ಲರನ್ನೂ ಅವನನ್ನು ನಿಂದಿಸುವರು. ಅವನ ಅಧರ್ಮ ಪರಿಪಾಲನೆಯನ್ನು ಸಹಿಸುವುದಿಲ್ಲ. ಅವನನ್ನು ನಿಂದಿಸುವರು. ಅವನು ಅಧರ್ಮ ಪರಿಪಾಲನೆಯನ್ನು ಸಹಿಸುವುದಿಲ್ಲ, ಅವನಿಗೆ ಸಹಕರಿಸುವುದೂ ಇಲ್ಲ. ಹಾಗಾದರೆ ಆ ಮಹಾರಾಜನೊಬ್ಬನೇ ದಿಕ್ಕಿಲ್ಲದವನಾಗಿ ಚಿಂತಾಕ್ರಾಂತನಾಗಿ ಅಂತ್ಯಗಾಣದೆ ತಪ್ಪದು ಎಂದು ಮೇಘ ಗಂಭೀರ ಸ್ವರಗಳಲ್ಲಿ ನುಡಿಗಳನ್ನಾಡಿದಳು. ವಾಸವಿ ಕನ್ನಿಕೆಯ ವಚನಗಳನ್ನು ಮಹಾಮಂತ್ರಗಳಂತೆ ವಿವೇಕವಂತರನ್ನು ಪ್ರಭಾವಿತರನ್ನಾಗಿ ಮಾಡಿದ್ವು. ಆತ್ಮಾರ್ಪಣಕ್ಕೆ ಸಂಸಿದ್ಧರಾದ 102 ಗೋತ್ರದವರು, ಹಾಗೆಯೇ ಬಿಟ್ಟು ಹೋಗಲು ಸನ್ನದ್ಧರಾದ 612 ಗೋತ್ರದವರು. ಇವರ ವಿಚಾರವನ್ನು ಈಗ ತಿಳಿಯೋಣ ಬನ್ನಿ. ಇದೆಲ್ಲ ಆದ ನಂತರ ಕುಸುಮ ಶ್ರೇಷ್ಠಿ ಸಭೆಯನ್ನುದ್ದೇಶಿಸಿ, ಅಭಿಮಾನಧಾನರಾದ ಆತ್ಮೀಯರೇ, ವ್ಯಕ್ತಿ ಸ್ವಾತಂತ್ರ್ಯವನ್ನು ರಕ್ಷಿಸಿಕೊಳ್ಳುವುದಕ್ಕೂ ನಿರಂಕುಶತ್ವವನ್ನು ಧಿಕ್ಕರಿಸುವುದಕ್ಕೂ ಅಧರ್ಮವನ್ನು ಅಂತ್ಯಗೊಳಿಸುವುದಕ್ಕೂ ನಾನು ಕೂಡ ಸತೀ ಸಮೇತನಾಗಿ ನನ್ನ ಪುತ್ರಿಯೊಡಗೂಡಿ ಆತ್ಮ ಬಲಿದಾನ ಮಾಡಿಕೊಳ್ಳುವೆನು, ನನಗೆ ಅನುಮತಿ ನೀಡಿ ಅಂತ ಬೇಡಿಕೊಳ್ತಾನೆ. ಆ ಮಾತುಗಳನ್ನು ಕೇಳಿ ಕುಸುಮಾರ್ಯನ ಬಂಧುಗಳಾದ 102 ಗೋತ್ರದವರು ಕುಲಧರ್ಮಗಳ ಸಂರಕ್ಷಣೆಗಾಗಿ ನಾವು ಕೂಡ ಅಗ್ನಿಯಲ್ಲಿ ಆತ್ಮಾರ್ಪಣೆ ಮಾಡಿಕೊಳ್ತೀವಿ ಅಂತ ಅದ್ಭುತ ತ್ಯಾಗಮೂರ್ತಿಗಳಾಗಿ ಪ್ರಕಟಿಸ್ತಾರೆ. ಹೀಗೆ ದೃಢಚಿತ್ತರಾಗಿ ನುಡಿದ 102 ಗೋತ್ರಗಳ ವೈಶ್ಯರು ನುಡಿಗಳನ್ನು ಕೇಳಿದಂತಹ 612 ಗೋತ್ರಗಳ ವೈಶ್ಯರು ಭೀತಚಿತ್ತರಾಗಿ, ಓಹೋ, ವಂಶ ಗೌರವವನ್ನು ಕಾಪಾಡಿಕೊಳ್ಳುವುದಕ್ಕೆಂದು ನೀವು ಭ್ರಮೆಯಿಂದ ವಂಶಕ್ಷಯಕ್ಕೆ ತೊಡಗುತ್ತಿದ್ದೀರಾ? ಆತ್ಮಾಹುತಿ ಎಂಬ ಹೆಸರಿನಲ್ಲಿ ನೀವು ನಡೆಸಿಕೊಳ್ಳುತ್ತಿರುವ ಆತ್ಮಹತ್ಯೆಯಲ್ಲಿ ನಾವು ಪಾಲ್ಗೊಳ್ಳುವುದಿಲ್ಲ. ಆತ್ಮಹತ್ಯೆಯ ಮಹಾಪಾತಕ ಹೇತುವಾಗಿದೆ. ಕೀರ್ತಿಯನ್ನಾಗಲಿ ಅಪಕೀರ್ತಿಯನ್ನಾಗಲಿ ಜೀವಿಸಿರುವಾಗಲೇ ನೋಡಬಲ್ಲೆವು, ಸತ್ತು ಸಾಧಿಸುವುದಾದರೂ ಏನು?
ನೀವು ಅವಿವೇಕದಿಂದ ವಂಶನಾಶಕ್ಕಾಗಿಯೇ ಎಣಿಸಿಕೊಂಡರೆ ನಮ್ಮ ಪರಸ್ಪರ ಬಂಧುತ್ವಗಳು ಇಷ್ಟು ನಿಲ್ಲುವುದಿಲ್ಲ. ಇನ್ನು ನಿಮಗೂ ನಮಗೂ ಯಾವ ಬಗೆಯ ಸಂಬಂಧ ಬಾಂಧವ್ಯಗಳೂ ಇರುವುದಿಲ್ಲ ಅಂತ ನಿಷ್ಠುರ ಮತಿಗಳಾಗಿ ನುಡಿತಾರೆ. ಕ್ರೋಧಾದಾರುಣ ನೇತ್ರರಾಗಿ ಮಾತು ಮಾತಿಗೂ ದುರ್ವಾದ ಮಾಡುತ್ತಾ ಸ್ವಕುಲಾಭಿಮಾನ ಶೂನ್ಯರಾಗಿ ಪ್ರಲಾಪಿಸುತ್ತಿದ್ದಂತಹ 612 ಗೋತ್ರದವರ ಇಂಥ ಅಸಹ್ಯಕರವಾದ ಮಾತುಗಳನ್ನು ಕೇಳಿ ಅವರೊಡನೆ 102 ಗೋತ್ರದವರು, ಓ ಸ್ವಾರ್ಥಪರರೇ, ನಿಮ್ಮ ಮಾತುಗಳನ್ನು ಕೇಳಿ ನಾವು ಕನ್ನಿಕೆಯನ್ನು ವಿಷ್ಣುವರ್ಧನನಿಗೆ ಕೊಡೋದಿಲ್ಲ. ನಿಮಗೆ ನಮಗೂ ಸಂಬಂಧ ಆಗದು. ನಮ್ಮೊಡನೆ ಬಾಳುವುದಕ್ಕೆ ನೀವು ತಕ್ಕವರಲ್ಲ. ಇನ್ನು ಯಥೇಚ್ಛವಾಗಿ ನಮ್ಮ ರಾಜ್ಯವನ್ನು ತೊರೆದು ಹೋಗ್ಬೋದು ಅಂತ ಶಾಪಿಸ್ತಾರೆ. 612 ಗೋತ್ರದವರು ಸಭಾಮಂಡಪವನ್ನು ತೊರೆದು ಹೊರಗೆ ಬಂದು ಗುಂಪುಗಳಾಗಿ ಕೂಡಿ, ಈ 102 ಗೋತ್ರಜ ವೈಶ್ಯರು ಎಷ್ಟು ಮೂರ್ಖರಾಗಿರುವರು, ಇಷ್ಟೆಲ್ಲ ಅನರ್ಥಕ್ಕೆ ಕಾರಣರಾಗಿರೋಳು ಆ ವಾಸವಿ ಕನ್ನಿಕೆನೇ ಅಲ್ಲವೇ? ಕೃತಯುಗದಲ್ಲಿ ಕ್ಷತ್ರಿಯ ಕುಲನಾಶಕನಾದ ಪರಶುರಾಮನಿಗೆ ಜನ್ಮವಿತ್ತ ರೇಣುಕಾದೇವಿಯಂತೆ, ತ್ರೇತಾಯುಗದಲ್ಲಿ ರಾಕ್ಷಸ ವಿಧ್ವಂಸಕ್ಕೆ ಕಾರಣೀಭೂತಳಾದ ಜಾನಕಿಯಂತೆ, ದ್ವಾಪರಯುಗದಲ್ಲಿ ಕೌರವ ವಂಶಕ್ಕೆ ಕಾರಣರಾದ ದ್ರೌಪದಿಯಂತೆ, ಈ ಕಲಿಯುಗದಲ್ಲಿ ವೈಶ್ಯ ವಂಶವರ್ಣದಲ್ಲಿ ಈ ವಾಸವಿ ಕನ್ನಿಕೆಯು ಬಡಬಾಗ್ನಿ ಜ್ವಾಲೆಯಾಗಿ ಜನ್ಮಿಸಿರುವಳು. ಓರ್ವ ವಾಸವಿ ಕನ್ನಿಕೆಯು ಅಂತ್ಯಗೊಂಡ ಮಾತ್ರಕ್ಕೆ ಕುಲಗೋತ್ರಗಳಿಗಾವ ಲೋಪವೂ ಉಂಟಾಗದು. ಆಕೆ ಮರಣಿಸಿದ ನಂತರ ಚಕ್ರವರ್ತಿಯು ವಿಜೃಂಭಿಸಿ ತಪ್ಪದೇ ವೈಶ್ಯಕುಲ ನಿರ್ಮೂಲನ ಮಾಡಬಲ್ಲನು. ಜೀವಿಸಿದರೆ ಸುಖಗಳನ್ನು ಅನುಭವಿಸಬಹುದು. ಸುವಿಶಾಲವಾದ ಭಾರತಾವನಿಯಲ್ಲಿ ಎಲ್ಲಿಗಾದರೂ ಹೋಗಿ ಹಾಯಾಗಿ ಜೀವಿಸಬಲ್ಲೆವು ಎಂದು ನುಡಿಯುತ್ತಾ ಒಬ್ಬೊಬ್ಬರಾಗಿ ಆ ಪಟ್ಟಣಗಳನ್ನು ಬಿಟ್ಟು ಹೊರಟು ಹೋದರು. ಕುಸುಮಶ್ರೇಷ್ಠಿ ಸಭೆಯನ್ನು ಮುಕ್ತಾಯಗೊಳಿಸ್ತಾ ನಗರೇಶ್ವರ ಸ್ವಾಮಿಗೆ ನಮಸ್ಕರಿಸಿ ಪುತ್ರ ಪುತ್ರಿಕೆಯರೊಡನೆ ಸ್ವಗೃಹಕ್ಕೆ ತೆರಳುತ್ತಾನೆ. ಅನಂತರ ಪುಣ್ಯ ಕೀರ್ತಿಗಳನ್ನು ಕುರಿತು ಆಲೋಚಿಸ್ತಾ ತಮ್ಮ ತಮ್ಮ ಸ್ವಸ್ಥಾನಗಳಿಗೆ ಹಿಂದಿರುಗುತ್ತಾರೆ ಎನ್ನುವಲ್ಲಿಗೆ ಶ್ರೀ ವಾಸವಿ ಕನ್ಯಕಾದೇವಿ ಪುರಾಣದ 11ನೆಯ ಅಧ್ಯಾಯವನ್ನು ನಾವೀಗ ಮುಗಿಸಿದ್ದೀವಿ. ಓಂ ವಾಸವಾಂಬಾಯೈ ನಮಃ.